ಕಥೆಗೆ ಸುಸ್ವಾಗತ. ಇಂದು ನಮ್ಮ ಕತೆ ಪಂಚತಂತ್ರದಿಂದ ಬಂದಿದೆ. ಅಲ್ಲಿ ಪ್ರಾಣಿಗಳು ನಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುತ್ತವೆ. ನಿಷ್ಠಾವಂತ ಮುಂಗುಸಿಯ ಕಥೆಯನ್ನು ನಾವು ನಿಮಗೆ ತರುತ್ತೇವೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಹೆಂಡತಿ ತಮ್ಮ ನವಜಾತ ಮಗುವಿನೊಂದಿಗೆ ವಾಸಿಸುತ್ತಿದ್ದರು. ರೈತನು ಹೊಲಗಳಿಂದ ಹಿಂದಿರುಗುವಾಗ ರೈತನು ರಸ್ತೆಯ ಮೇಲೆ ಮುಂಗುಸಿ ಬಿದ್ದಿರುವುದನ್ನು ನೋಡಿದನು. ರೈತ ಅದನ್ನು ಮನೆಗೆ ತಂದು ತನ್ನ ಗಾಯಗಳನ್ನು ತುಂಬಿಸಿದನು. ರೈತ, ಮುಂಗುಸಿ ನಮ್ಮ ಮಗುವಿಗೆ ಸಾಕು ಪ್ರಾಣಿಯಾಗಿದೆ. ಹೆಂಡತಿ, ಖಂಡಿತವಾಗಿಯೂ ನಾನು ನಮ್ಮ ಮುಂಗುಸಿಯನ್ನು ನಂಬುತ್ತೇನೆ. ಅದು ಯಾವಾಗಲೂ ತುಂಬಾ ನಿಷ್ಠಾವಂತವಾಗಿದೆ. ಒಂದು ದಿನ ರೈತ ಕೃಷಿ ಹೊಲಗಳಿಗೆ ಹೊರಟನು ಮತ್ತು ಹೆಂಡತಿ ದಿನಸಿಗಾಗಿ ಮಾರುಕಟ್ಟೆಗೆ ಹೊರಟಳು. ಮಗುವನ್ನು ಮನೆಯಲ್ಲಿ ತೊಟ್ಟಿಲಲ್ಲಿ ಆಟವಾಡಲು ಬಿಡಲಾಗುತ್ತದೆ. ಮುಂಗುಸಿ ತೊಟ್ಟಿಲಿನ ಬಳಿ ಕುಳಿತು ಮಗುವನ್ನು ಕಾಯುತ್ತಿದೆ. ಮಾರಣಾಂತಿಕ ಹಾವು ತೊಟ್ಟಿಲಿನ ಕಡೆಗೆ ಚಲಿಸಿತು. ಮುಂಗುಸಿ ಹಾವನ್ನು ಗಮನಿಸಿತು. ಮುಂಗುಸಿ ಮಗುವನ್ನು ರಕ್ಷಿಸಲು ಕಾರ್ಯಪ್ರವೃತ್ತವಾಯಿತು. ಮುಂಗುಸಿ ಮತ್ತು ಹಾವು ತೀವ್ರವಾಗಿ ಹೋರಾಡುತ್ತವೆ. ಮುಂಗುಸಿ ಧೈರ್ಯದಿಂದ ಹೋರಾಡಿ ಹಾವನ್ನು ಕೊಲ್ಲುವಲ್ಲಿ ಯಶಸ್ವಿಯಾಯಿತು. ದಣಿದ ಮತ್ತು ರಕ್ತಸಿಕ್ತ ಮುಂಗುಸಿ ಯಜಮಾನಿಗೆ ಕಾಯುತ್ತಿತ್ತು. ಹೆಂಡತಿ ನಿಟ್ಟುಸಿರು ಬಿಡುತ್ತಾಳೆ. ಓಹ್ ಇಲ್ಲ, ಇಲ್ಲಿ ಏನಾಯಿತು? ರಕ್ತಸಿಕ್ತ ಮುಂಗುಸಿಯನ್ನು ನೋಡಿದ ಹೆಂಡತಿ ಮುಂಗುಸಿಯು ತನ್ನ ಮಗುವಿಗೆ ನೋವುಂಟು ಮಾಡಿದೆ ಎಂದು ತೀರ್ಮಾನಿಸುತ್ತಾಳೆ ಮತ್ತು ದಿನಸಿ ತುಂಬಿದ ಚೀಲದಿಂದ ಹೊಡೆದಳು. ಮುಂಗುಸಿಯನ್ನು ಚೀಲದ ಕೆಳಗೆ ಪುಡಿ ಮಾಡಲಾಗುತ್ತದೆ. ಹೆಂಡತಿ ಮಗುವಿನ ಕಡೆಗೆ ಪರೀಕ್ಷಿಸಲು ಓಡುತ್ತಾಳೆ ಮತ್ತು ಹಾವು ತುಂಡುಗಳಾಗಿ ಮತ್ತು ನಗುತ್ತಾ ಮಗುವನ್ನು ನೋಡುತ್ತಾಳೆ. ಹೆಂಡತಿಗೆ ತನ್ನ ತಪ್ಪಿನ ಅರಿವಾಯಿತು. ಕಣ್ಣುಗಳಿಂದ ಕಣ್ಣೀರು ಹೊರಬರುತ್ತಿದೆ. ಹೆಂಡತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಓ ನನ್ನ ನಿಷ್ಠಾವಂತ ಸ್ನೇಹಿತ, ನಾನು ಏನು ಮಾಡಿದ್ದೇನೆ? ನನ್ನನ್ನು ಕ್ಷಮಿಸು. ರೈತ, ಅದು ಸರಿ ನನ್ನ ಧೈರ್ಯಶಾಲಿ ಸ್ನೇಹಿತ. ನೀವು ಚೆನ್ನಾಗಿರುತ್ತೀರಿ. ನೀವು ನಮ್ಮ ಕುಟುಂಬವನ್ನು ರಕ್ಷಿಸಿದ್ದೀರಿ ಮತ್ತು ಅದಕ್ಕಾಗಿ ನಾವು ನಿಮಗೆ ಎಲ್ಲದಕ್ಕೂ ಋಣಿಯಾಗಿದ್ದೇವೆ. ಆದ್ದರಿಂದ ನಿಷ್ಠಾವಂತ ಮುಂಗುಸಿಯ ಕಥೆಯು ನಾವು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಲು ಮತ್ತು ನಮ್ಮ ಸ್ನೇಹಿತರ ನಿಷ್ಠೆ ಮತ್ತು ಶೌರ್ಯವನ್ನು ಗೌರವಿಸಲು ನಮಗೆ ನೆನಪಿಸುತ್ತದೆ. ನಿಮ್ಮ ಜೀವನದಲ್ಲಿ ನಿಷ್ಠಾವಂತ ಸಂಗಾತಿಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಅವರನ್ನು ಪ್ರೀತಿಸಲು ಮರೆಯದಿರಿ. ಆ ದಿನದಿಂದ ರೈತನ ಹೆಂಡತಿ ಎಂದಿಗೂ ಆತುರದಿಂದ ವರ್ತಿಸಬಾರದು ಎಂದು ಕಲಿತಳು. ನಿಷ್ಠಾವಂತ ಮುಂಗುಸಿ ಅವರ ಕುಟುಂಬದ ಪ್ರೀತಿಪಾತ್ರ ಸದಸ್ಯನಾಗಿ ಉಳಿಯಿತು. ಅದರ ಶೌರ್ಯಕ್ಕಾಗಿ ಗೌರವಿಸಲ್ಪಟ್ಟಿತು ಮತ್ತು ನಿಷ್ಠೆ